ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ. ಅಂದ್ರೆ ತೆಂಗಿನಕಾಯಿಯನ್ನ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಮಾಡ್ತಾ ಇರೋದು ತುಂಬಾ ಸುಲಭವಾಗಿರುವಂತ ಒಂದು ಟಿಪ್ಸ್ ಇದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಇಲ್ಲಿ ನಾನು ಮೀಡಿಯಂ ಗಾತ್ರದ 3 ತೆಂಗಿನಕಾಯಿ ಇದಕ್ಕೆ ಬಳಸ್ತಾ ಇದ್ದೀನಿ. ನೋಡಿ, 3 ತೆಂಗಿನಕಾಯಿ ಇಲ್ಲಿ ತಗೊಂಡಿದ್ದೀನಿ. ಹೊರಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನೋಡಿ, 3 ತಗೊಂಡಿದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಬಹುದು. ಆಮೇಲೆ ನೋಡಿ, ಇಲ್ಲಿ ನಾನು ಮೊದಲು ನೋಡಿ ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ. ಈ ಸಣ್ಣ ಕುಕ್ಕರ್ ಆದ್ರೆ ನಮಗೆ ಒಂದು ತೆಂಗಿನಕಾಯಿಲಿ ಮಾತ್ರ ಈ ರೀತಿ ಮಾಡಬಹುದು. ನೋಡಿ, ದೊಡ್ಡ ಸೈಜಿನ ಒಂದು ತೆಂಗಿನಕಾಯಿ ಮಾತ್ರ ನಿಮ್ಗೆ ಸಾಕು ಅಂತ ಇದ್ರೆ ಈ ರೀತಿ ಸಣ್ಣ ಕುಕ್ಕರ್ ಬಳಸಬಹುದು. ಅದರಲ್ಲಿ ನಾನು 3 ತೆಂಗಿನಕಾಯಿ ಬಳಸೋದ್ರಿಂದ ಸ್ವಲ್ಪ ದೊಡ್ಡ ಕುಕ್ಕರ್ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈ ಕುಕ್ಕರ್ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ಆರಾಮವಾಗಿ 3 ತೆಂಗಿನಕಾಯಿನ ಈ ರೀತಿ ಇಡ್ಬಹುದು. ನೋಡಿ, 3 ಅಲ್ಲ 4 ಬೇಕಿರೋ ಇಡ್ಬಹುದು. ಇದರಲ್ಲಿ ಜಾಗ ಇದೆ. ನೋಡಿ, ಈ ರೀತಿ 4 ಬೇಕಿರೋ ಇಡ್ಬಹುದು. ಆದ್ರೆ ನಾನಿವಾಗ 3 ಮಾತ್ರ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ತಾ ಇದ್ದೀನಿ. 3 ತೆಂಗಿನಕಾಯಿ ಕುಕ್ಕರ್ ಒಳಗಡೆ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ. ನೀರು ಫುಲ್ ಆಗಿ ತೆಂಗಿನಕಾಯಿ ಮುಳುಗುವಷ್ಟು ಬೇಕು ಅಂತ ಏನಿಲ್ಲ. ನೋಡಿ, ಅದರ ಅರ್ಧದಷ್ಟು ಇಟ್ಕೊಳ್ಳಿ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಸಿಲೆಲ್ಲ ಹಾಕೊಳ್ಳಿ, ಮುಚ್ಚಿಬಿಡಿ. ಇದನ್ನ 1 ವಿಸಿಲ್ ತನಕ ಬೇಯಿಸ್ಬೇಕು. ಕರೆಕ್ಟ್ 1 ವಿಸಿಲ್ ಸಾಕು. ನೋಡಿ, ಇವಾಗ 1 ವಿಸಿಲ್ ಆಗಿದೆ. ಇವಾಗ ನೋಡಿ, ಇನ್ನಿದ್ರ ಆವಿ ಎಲ್ಲ ಹೋಗ್ಲಿ. ನೋಡಿ, ಇವಾಗ ಆವಿ ಎಲ್ಲ ಸ್ವಲ್ಪ ಇದಾಗಿದೆ. ನೋಡಿ, ಆವಿ ಎಲ್ಲ ಹೋಗಿದೆ. ಇನ್ನು ಇದನ್ನ ಓಪನ್ ಮಾಡ್ಬೋದು. ನಾವು 1 ವಿಸಿಲ್ ಹಾಕಿದ್ರಿಂದ ಬೇಗ ಇದು ಆಗುತ್ತೆ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ನೋಡಿ, ಈ ರೀತಿ ಇದೆ ನಮ್ಮ ತೆಂಗಿನಕಾಯಿ. ಇವಾಗ 1 ವಿಸಿಲ್ ಆದ ಕಾರಣ 1 ವಿಸಿಲ್ ಕೂಡ ಬೇಗ ಆಗುತ್ತೆ. ಅದೇ ರೀತಿ ಅದು ಸ್ಟೀಮ್ ಕೂಡ ಬೇಗ ಹೋಗ್ಬಿಡುತ್ತೆ. ಇನ್ನು ಇದನ್ನ ಈ ರೀತಿ ತುಂಡು ಮಾಡ್ಕೊಳ್ಳಿ. ತೆಂಗಿನಕಾಯಿನ ಬಿಸಿ ಬಿಸಿ ಇರುತ್ತೆ, ಸ್ವಲ್ಪ ನೀರೆಲ್ಲ ಈ ರೀತಿ ಬಿಸಿ ಬಿಸಿ ಇರುತ್ತೆ. ನೋಡಿ, ಈ ರೀತಿ ತುಂಡು ಮಾಡ್ಕೊಳ್ಳಿ. ಇನ್ನು ನಾವು ಈ ರೀತಿ ಬೇಯಿಸಿದ್ರಿಂದ ನಮಗೆ ಇದನ್ನ ಸುಲಭವಾಗಿ ತೆಂಗಿನಕಾಯಿಯನ್ನ ಅದರ ಗೆರಟೆಯಿಂದ ತೆಗಿಬಹುದು. ಇದು ತುಂಬಾ ಒಳ್ಳೆ ಟ್ರಿಕ್ಸ್. ನೋಡಿ, ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಸುಲಭವಾಗಿ ತೆಂಗಿನಕಾಯಿಯನ್ನ ಗೆರಟೆಯಿಂದ ಸಪರೇಟ್ ಮಾಡ್ಬೋದು. ಸೈಡ್ ಮಾತ್ರ ಸ್ವಲ್ಪ ಚಾಕು ಉಪಯೋಗಿಸ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಎಳ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಅಂತ. ನೋಡಿ, ಈ ರೀತಿ ಅಂದ್ರೆ ಫುಲ್ ಆಗಿ ನೋಡಿ ತೆಂಗಿನಕಾಯಿ ಅಂಟಲ್ಲ ಅದಕ್ಕೆ ಗೆರಟೆಗೆ. ನೋಡಿ, ಈ ರೀತಿ ಮಾಡಿದಾಯ್ತು. ಇದಕ್ಕೆ ನಾವು ಇವಾಗ ಕರೆಕ್ಟ್ ರೌಂಡ್ ಶೇಪ್ ಅಲ್ಲೇ ಬರ್ಬೇಕಂತ ಏನಿಲ್ಲ. ನಾನು ನಿಮ್ಗೆ ತೋರಿಸೋದಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಲೈನ್ ಹಾಕ್ಬಿಟ್ಟು ಈಸಿಯಾಗಿ ತೆಂಗಿನಕಾಯಿಯನ್ನ ಅದ್ರ ಗೆರಟೆಯಿಂದ ತೆಗಿಬಹುದು. ಲೈನ್ ಹಾಕ್ಬಿಟ್ಟು ಚಾಕು ಉಪಯೋಗಿಸ್ಬಿಟ್ಟು ಎಳ್ದ್ರೆ ತುಂಬಾ ಸುಲಭವಾಗಿ ಈ ರೀತಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಕೂಡ ಇದೇ ರೀತಿ ಮಾಡ್ತೀನಿ. ನೋಡಿ, ಅಂದ್ರೆ ತೆಂಗಿನಕಾಯಿ ಸ್ವಲ್ಪನೂ ಅಂಟಲ್ಲ. ತುಂಬಾ ಸುಲಭವಾಗಿ ಈ ರೀತಿ ನಮ್ಗೆ ತೆಂಗಿನಕಾಯಿಯನ್ನ ಗೆರಟೆಯಿಂದ ತೆಗಿಬಹುದು. ನೋಡಿ, ಇದೇ ರೀತಿ ಎಲ್ಲ ಕೂಡ ಮಾಡ್ತೀನಿ. ನೋಡಿ, ಈ ರೀತಿ ನಾನು ಸ್ವಲ್ಪ ಈ ರೀತಿ ರೌಂಡ್ ತಗೊಂಡಿದ್ದೀನಿ. ಆಮೇಲೆ ಲೈನ್ ಹಾಕ್ಬಿಟ್ಟು ತೆಗ್ದಿದ್ದೀನಿ. ಅದು ತುಂಬಾ ಸುಲಭವಾಗಿ ಆಗುತ್ತೆ. ನಮಗೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಒಂದು ಚಾಕು ಉಪಯೋಗಿಸಿ ಮಾಡಬಹುದು. ನೋಡಿ, ಈ ರೀತಿ ಇದೆ. ಇನ್ನು ನಾವೊಂದು ನೋಡಿ ಅದರ ಹೊರ ಭಾಗ ನೋಡಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕ್ಬೇಕು. ನೋಡಿ, ಹಾಕುವಾಗ ಇದು ಕೂಡ ಇರ್ಲಿ, ಅದನ್ನ ತೆಗಿಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ಅದು ಕೂಡ ನಮ್ಮ ಹೆಲ್ತಿಗೆ ಒಳ್ಳೇದೆ. ಅದನ್ನು ತೆಗೆದು ಮಾಡ್ಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಇದೆಲ್ಲ ಹಾಕೊಳ್ಳಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಹುಡಿ ಮಾಡಿ ತರ್ತೀನಿ. ನೋಡಿ, ತೆಂಗಿನ ತುರಿ ಅಂದ್ರೆ ತುರಿಯುವ ಮಣೆ ಇಲ್ಲದೆ ತುಂಬಾ ಸುಲಭವಾಗಿ ಯಾವ ರೀತಿ ತೆಂಗಿನಕಾಯಿ ತುರಿಬಹುದು ಅಂತ ನಾನಿಲ್ಲಿ ತೋರಿಸಿರೋದು. ನೋಡಿ, ನಾನಿವಾಗ 2 ಸಲ ರುಬ್ಬಿ ತಂದಿದ್ದೀನಿ. ಎಲ್ಲ ಕೂಡ ರೆಡಿ ಆಗಿದೆ. 3 ತೆಂಗಿನಕಾಯಿ ಕೂಡ ತುರ್ದು ನೋಡಿ ರೆಡಿ ಆಗಿದೆ. ಇವಾಗ ನಾನು ಅದರ ಹೊರಗೆ ಇರುವ ಬ್ರೌನ್ ಕಲರ್ ಇದೆಯಲ್ಲ ಅದನ್ನ ತೆಗಿಲಿಲ್ಲ. ಆದ ಕಾರಣ ಸ್ವಲ್ಪ ಕಲರ್ ಈ ರೀತಿ ಇದೆ. ತೆಗ್ಬಿಟ್ಟು ಮಾಡಿದ್ರೆ ಒಳ್ಳೆ ಬಿಳಿ ಬಿಳಿಯಾಗಿರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಇರುತ್ತಲ್ವ, ಅದೇ ರೀತಿ ಸಿಗುತ್ತೆ ನಮಗೆ. ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿರೋದು. ಅಂದ್ರೆ ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗ್ಬೇಕು ಅಂತ ಏನಿಲ್ಲ. ಅಂದ್ರೆ 1 ನಿಮಿಷದಲ್ಲಿ ಬೇಗ ತುಂಬಾ ತೆಂಗಿನಕಾಯಿ ತುರಿಯೋರು ಇದ್ದಾರೆ, ಎಕ್ಸ್ಪರ್ಟ್ಗಳು. ಅವರಿಗೆಲ್ಲ ಇದು ಯೂಸ್ ಆಗಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋರಿಗೆ, ಕೈ ನೋವು, ತುರಿಯೋ ಮನೆಯಲ್ಲಿ ತುರಿಯೋದಿಕ್ಕೆ ಆಗಲ್ಲ ಅಂತ ಅನ್ನೋವರಿಗೆ ಖಂಡಿತ ಈ ಟಿಪ್ಸ್ ಹೆಲ್ಪ್ ಆಗ್ಬೋದು. ಖಂಡಿತ ನೀವು ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.